Hi students, welcome to Anantpur Sridhar CCA. In this video, we are going to discussing about syllogism possibility rules. ಪ್ರೀವಿಯಸ್ ವಿಡಿಯೋನಲ್ಲಿ ನಾವು ಸಿಲಾಲಜಮ್ಸಲ್ಲಿ ನಾರ್ಮಲ್ ರೂಲ್ಸ್ ಡಿಸ್ಕಸ್ ಮಾಡಿರ್ತೀವಿ. ಈ ವಿಡಿಯೋನಲ್ಲಿ ನಾನು ಸಿಲಾಲಜಮ್ಸಲ್ಲಿ ಪಾಸಿಬಿಲಿಟಿ ರೂಲ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಈಗ ಪಾಸಿಬಿಲಿಟೀಸ್ ಟೋಟಲ್ ಸಿಲಾಲಜಮ್ಸ್ನಲ್ಲಿ ನಮಗೆ ಎರಡು ಟೈಪ್ಸ್ ಆಫ್ ಕ್ವಶನ್ಸ್ ಇರುತ್ತೆ. ಎರಡು ಟೈಪ್ಸ್, ಒಂದು ನಾರ್ಮಲು, ಅದರ ಒನ್ ಇಸ್ ಪಾಸಿಬಿಲಿಟಿ. ಆ ಎರಡು ಟೈಪ್ಸ್ ಕ್ವಶನ್ಸ್ ಬೇರೆ ಬೇರೆ ಅಲ್ಲ, ನಾವು ಅಂದ್ಕೊಳ್ತೀವಿ ಬೇರೆ ಬೇರೆ ಅಂದರೆ. ಅವರು ಸಿಲಾಲಜಮ್ಸ್ ಅಂದರೆ ಒಂದು ಚಾಪ್ಟರ್ ಕೊಡ್ತಾರೆ, ಆ ಚಾಪ್ಟರ್ನಲ್ಲಿ ಒಂದು ಕ್ವಶನ್ಸ್ ಕೊಡ್ತಾರೆ ಅಷ್ಟೇ. ಅವರಿಂದ ನಮಗೆ ಬೇರೆ ಬೇರೆ ಇಲ್ಲ, ಓನ್ಲಿ ನಾವು ಮಾತ್ರನೇ ಆ ಥರ ಅಂದ್ಕೊಂಡು ಬೇರೆ ಬೇರೆ ಸಪ್ರೇಟಾಗಿ ಕಲ್ತ್ಕೊಳ್ತೀವಿ. ಯಾಕಂದರೆ ಎರಡು ರೂಲ್ಸು ಡಿಫ್ರೆಂಟಾಗಿ ಥರ ಇರುತ್ತೆ. ಅದಕ್ಕೆ ನೋಡಿ, ಸಿಲಾಲಜಮ್ಸಲ್ಲಿ ಕ್ವಶನ್ಸ್ ನಮಗೆ ಸ್ಟೇಟ್ಮೆಂಟ್ಸ್ ಇರುತ್ತೆ ಅಂತ ಗೊತ್ತು, ಕನ್ಕ್ಲೂಷನ್ಸ್ ಇರುತ್ತೆ ಅಂತ ಗೊತ್ತು. ಸ್ಟೇಟ್ಮೆಂಟ್ಸ್ ಎಷ್ಟು ಅಂತ ನಾವು ಆಲ್ರೆಡಿ ಪ್ರೀವಿಯಸ್ ವೀಡಿಯೋನಲ್ಲಿ ಡಿಸ್ಕಸ್ ಮಾಡಿದ್ವಿ. ಸ್ಟೇಟ್ಮೆಂಟ್ಸ್ ಎಷ್ಟು? ಆಲು, ಸಮ್ಮು, ನೋ, 3 ಸ್ಟೇಟ್ಮೆಂಟ್ಸ್ ಇವೆ, ಅದು ನಮ್ಗೆ ಗೊತ್ತು. ಎಲ್ಲ 3 ಸ್ಟೇಟ್ಮೆಂಟ್ಸ್ ಇರುತ್ತೆ ಅಂತ ನಮ್ಗೆ ಗೊತ್ತು. ಕನ್ಕ್ಲೂಷನ್ಸಲ್ಲಿ ಎಷ್ಟು ಕನ್ಕ್ಲೂಷನ್ಸ್ ಇರುತ್ತೆ ಅದು ನಮ್ಗೆ ಗೊತ್ತು. 4 ಕನ್ಕ್ಲೂಷನ್ಸ್ ಇರುತ್ತೆ: ಆಲು, ಸಮ್ಮು, ನೋ, ಸಮ್ ನಾಟ್. మరి ಪಾಸಿಬಿಲಿಟಿ ಕ್ವಶನ್ಸ್ ಅಂದರೆ ಏ ಥರ ಇರುತ್ತೆ ಅಂದರೆ, ನೋಡಿ, ನಿಮ್ಮ ಕ್ವಶನ್ ನಾರ್ಮಲ್ ಆಗ್ಬೋದು, ಪಾಸಿಬಿಲಿಟಿ ಆಗ್ಬೋದು. ಸ್ಟೇಟ್ಮೆಂಟ್ಸ್ನಲ್ಲಿ ಯಾವ ಡಿಫ್ರೆನ್ಸ್ ಇರಲ್ಲ, ಸ್ಟೇಟ್ಮೆಂಟ್ಸ್ ಸೇಮ್ ಒಂದೇ ಥರ ಇರೋದು. ನಾವು ಕ್ವಶನ್ಸ್ ಆನ್ಸರ್ ಮಾಡೋ ಟೈಮಲ್ಲಿ ಸ್ಟೇಟ್ಮೆಂಟ್ಸ್ ನೋಡಿ ಓದಿ ಆ ಸ್ಟೇಟ್ಮೆಂಟ್ಸ್ಗೆ ನಾವು ಡಯಾಗ್ರಾಮ್ ಹಾಕ್ತೀವಿ. ಅಲ್ಲಿವರೆಗೂ ಎಲ್ಲ ಕ್ವಶನ್ಸ್ ಸೇಮ್, ಯಾವ ಕ್ವಶನ್ ತೊಗೊಂಡ್ರಿ ಎಲ್ಲ ಕ್ವಶನ್ಸ್ ಸೇಮ್. ದೆರ್ ಈಸ್ ನೋ ಸಪ್ರೇಟ್ ಸ್ಟೇಟ್ಮೆಂಟ್ಸ್ ಫಾರ್ ಪಾಸಿಬಿಲಿಟಿ, ಸಪ್ರೇಟ್ ಸ್ಟೇಟ್ಮೆಂಟ್ಸ್ ಫಾರ್ ಕನ್ಕ್ಲೂಷನ್ಸ್, ಆ ಥರ ಏನೂ ಇರಲ್ಲ. ಯಾವಾಗಲೂ ಸ್ಟೇಟ್ಮೆಂಟ್ಸ್ ಸೇಮ್. ನಾವು ಸ್ಟೇಟ್ಮೆಂಟ್ಸ್ಗೆ ಡಯಾಗ್ರಾಮ್ ಹಾಕೋವರೆಗೂ ಎಲ್ಲ ಸೇಮ್ ಒಂದೇ ಥರ ನಾವು ಮಾಡೋದು. ಇಲ್ಲಿ ಕೆಳಗೆ ಇರೋ ಕನ್ಕ್ಲೂಷನ್ಸ್ ಇರುತ್ತಲ್ವಾ, ಆ ಕನ್ಕ್ಲೂಷನ್ಸ್ನಲ್ಲಿನೇ ನಮಗೆ 2 ಟೈಪ್ಸ್ ಇರುತ್ತೆ. ಒಂದು ನಾರ್ಮಲ್ ಕನ್ಕ್ಲೂಷನ್ಸ್ ಇರುತ್ತೆ, ಇನ್ನೊಂದು ಪಾಸಿಬಿಲಿಟಿ ಕನ್ಕ್ಲೂಷನ್ಸ್ ಇರುತ್ತೆ. ನಾರ್ಮಲ್ ಕನ್ಕ್ಲೂಷನ್ ಏ ಥರ ಇರುತ್ತೆ, ಪಾಸಿಬಿಲಿಟಿ ಕನ್ಕ್ಲೂಷನ್ಸ್ ಈ ಥರ ಇರುತ್ತೆ. ನಾರ್ಮಲ್ ಕನ್ಕ್ಲೂಷನ್ ಅಂದರೆ ಇದಕ್ಕೆ ಮುಂಚೆ ನಾವು ಪ್ರೀವಿಯಸ್ ವೀಡಿಯೋನಲ್ಲಿ ಯಾವುದಾದ್ರೂ ಡಿಸ್ಕಸ್ ಮಾಡಿರ್ತೀವೋ ಅವೆಲ್ಲ ನಾವು ನಾರ್ಮಲ್ ಕನ್ಕ್ಲೂಷನ್ ಅಂದ್ಕೊಳ್ತೀವಿ, ನಾರ್ಮಲ್ ಕನ್ಕ್ಲೂಷನ್ ಅಂತ ಕರಿತೀವಿ. ಈಗ ಪಾಸಿಬಿಲಿಟಿ ಕನ್ಕ್ಲೂಷನ್ಸ್ ಈ ಥರ ಇರುತ್ತೆ. ಎಷ್ಟಿರುತ್ತೆ ಅಂದರೆ, ನಾರ್ಮಲ್ ಕನ್ಕ್ಲೂಷನ್ಸ್ ಎಷ್ಟಿವೆ ನಮಗೆ? ಟೋಟಲ್ ನಾರ್ಮಲ್ ಕನ್ಕ್ಲೂಷನ್ಸ್ ನಮಗೆ 4 ಇದೆ. ಆಲ್ ಇದೆ, ಸಮ್ ಇದೆ, ನೋ ಇದೆ, ಸಮ್ ನಾಟ್ ಇದೆ. ಸೇಮ್ ಅದೇ ಥರ ಪಾಸಿಬಿಲಿಟೀಸ್ನಲ್ಲಿ ನಮಗೆ 4 ಟೈಪ್ಸ್ ಆಫ್ ಪಾಸಿಬಿಲಿಟೀಸ್ ಇರುತ್ತೆ. ಆಲ್ ಪಾಸಿಬಿಲಿಟಿ ಇರುತ್ತೆ, ಸಮ್ ಪಾಸಿಬಿಲಿಟಿ ಇರುತ್ತೆ, ನೋ ಪಾಸಿಬಿಲಿಟಿ ಇರುತ್ತೆ, ಸಮ್ ನಾಟ್ ಪಾಸಿಬಿಲಿಟಿ ಇರುತ್ತೆ. ಆಲ್ ಪಾಸಿಬಿಲಿಟಿ, ನೋ ಪಾಸಿಬಿಲಿಟಿ, ಸಮ್ ನಾಟ್ ಪಾಸಿಬಿಲಿಟಿ. ನಮಗೆ 3 ಟೈಪ್ಸ್ ಆಫ್ 4 ಟೈಪ್ಸ್ ಆಫ್ ಪಾಸಿಬಿಲಿಟೀಸ್: ಆಲು, ಸಮ್ಮು, ನೋ, ಸಮ್ ನಾಟ್. ಈ ಥರ ನಮಗೆ 4 ಟೈಪ್ಸ್ ಆಫ್ ಪಾಸಿಬಿಲಿಟೀಸ್ ಇರುತ್ತೆ. ನೋಡಿ, ನಮಗೆ ಪಾಸಿಬಿಲಿಟೀಸ್ನಲ್ಲಿ 4 ಕನ್ಕ್ಲೂಷನ್ಸ್ ಇರುತ್ತೆ. ಆಲ್ ಪಾಸಿಬಿಲಿಟಿ ಇರುತ್ತೆ, ಸಮ್ ಪಾಸಿಬಿಲಿಟಿ ಇರುತ್ತೆ, ನೋ ಪಾಸಿಬಿಲಿಟಿ ಇರುತ್ತೆ, ಸಮ್ ನಾಟ್ ಪಾಸಿಬಿಲಿಟಿ ಇರುತ್ತೆ. ನಾವು ಈ ಪಾಸಿಬಿಲಿಟಿ ಕನ್ಕ್ಲೂಷನ್ಸ್ನ ಹೇಗೆ ಐಡೆಂಟಿಫೈ ಮಾಡಬೇಕು? ನಾರ್ಮಲ್ ಅಂದರೆ ನಮ್ಗೆ ಗೊತ್ತು, ಸ್ಟೇಟ್ಮೆಂಟ್ಸ್ ಯಾವ ಥರ ಇರುತ್ತೋ ಕನ್ಕ್ಲೂಷನ್ಸ್ ಅದೇ ಥರ ಇರುತ್ತೆ. ಮತ್ತೆ ಪಾಸಿಬಿಲಿಟಿ ಕನ್ಕ್ಲೂಷನ್, ಇದು ಪಾಸಿಬಿಲಿಟಿ ಅಂತ ನಾನು ಹೇಗೆ ಐಡೆಂಟಿಫೈ ಮಾಡಬೇಕು ಅಂದರೆ, ನೀನು ಒಂದು ಪಾಸಿಬಿಲಿಟಿ ಕನ್ಕ್ಲೂಷನ್ ಐಡೆಂಟಿಫೈ ಮಾಡಬೇಕಂದ್ರೆ ನಮಗೆ 4 ಕ್ಲೂಸ್ ಇವೆ. ಒಂದು ಈಸ್ ಎ ಪಾಸಿಬಿಲಿಟಿ ಅಂತ ಕೊಡ್ತಾರೆ, ನಮ್ಮ ಕನ್ಕ್ಲೂಷನ್ಸ್ನಲ್ಲಿ ಈಸ್ ಎ ಪಾಸಿಬಿಲಿಟಿ ಅಂತ ಕೊಡ್ತಾರೆ, ಇದು ಒಂದು ಕ್ಲೂ. ಇನ್ನೊಂದೇನು? ಮೇ ಬಿ ಅಂತ ಕೊಡ್ತಾರೆ, ಮೇ ಬಿ. ಇನ್ನೊಂದು ಕ್ಯಾನ್ ಬಿ ಅಂತ ಕೊಡ್ತಾರೆ, ಇನ್ನೊಂದು ಇಫ್ ಅಂತ ಕೊಡ್ತಾರೆ. ನಮ್ಮ ಕನ್ಕ್ಲೂಷನ್ನಲ್ಲಿ ಈ 4 ಟೈಪ್ಸ್ನಲ್ಲಿ ಒಂದು ನಮ್ಮ ಕನ್ಕ್ಲೂಷನಲ್ಲಿ ಬಂದರೆ ಆವಾಗ ನಾವು ಆ ಕನ್ಕ್ಲೂಷನ್ನ ಪಾಸಿಬಿಲಿಟಿ ಅಂತ ಅಂದ್ಕೊಳ್ತೀವಿ. ಈ ಥರ ಕೊಡ್ತಾರೆ. ಆಲ್ ಡಾಗ್ಸ್ ಆರ್ ಕ್ಯಾಟ್ಸ್ ಈಸ್ ಎ ಪಾಸಿಬಿಲಿಟಿ ಅಂತ ಕೊಡ್ತಾರೆ. ಈ ಥರ ಪಾಸಿಬಿಲಿಟಿ ಅಂದರೆ ಕೊಡಿದ್ರೆ ಅದು ಪಾಸಿಬಿಲಿಟಿ. ಇಲ್ಲ, ಆವಾಗ ನಮಗೇನು ಕೊಡ್ತಾರೆ? ಆಲ್ ಡಾಗ್ಸ್ ಮೇ ಬಿ ಕ್ಯಾಟ್ಸ್ ಅಂತ ಕೊಡ್ತಾರೆ, ಅದೂ ಪಾಸಿಬಿಲಿಟಿ ಕನ್ಕ್ಲೂಷನ್. ಆಲ್ ಡಾಗ್ಸ್ ಕ್ಯಾನ್ ಬಿ ಕ್ಯಾಟ್ಸ್ ಅಂತ ಕೊಡ್ತಾರೆ, ಅದೂ ಪಾಸಿಬಿಲಿಟಿ ಕನ್ಕ್ಲೂಷನ್. ಇಫ್ ಅಂದರೆ ಈ ಥರ ಕೊಡ್ತಾರೆ, ಇಫ್ ಆಲ್ ಡಾಗ್ಸ್ ಆರ್ ಕ್ಯಾಟ್ಸ್. ಇಫ್ ಅಂದರೆ ಮುಂದೆ ಯೂಸ್ ಮಾಡ್ತಾರೆ, ನಮ್ಮ ಕನ್ಕ್ಲೂಷನ್ ಮುಂದೆ ಇಫ್ ಅಂತ ಯೂಸ್ ಮಾಡ್ತಾರೆ. ಆ ಥರ ಯೂಸ್ ಮಾಡಿದರೆ ಅದು ನಾವು ಪಾಸಿಬಿಲಿಟಿ ಕನ್ಕ್ಲೂಷನ್ ಅಂತ ಅನ್ಕೋಬೇಕು. ಅರ್ಥ ಆಯ್ತಾ? ಈ ಥರ ನಮಗೆ ಪಾಸಿಬಿಲಿಟಿ ಕನ್ಕ್ಲೂಷನ್ಸ್ ಇರುತ್ತೆ. ಈ 4 ವರ್ಡ್ಸ್ ಇಂದ ನಾವು ನಮಗೆ ಕೊಡೋ ಕನ್ಕ್ಲೂಷನ್ಸ್ ಪಾಸಿಬಿಲಿಟಿ ಅಂತ ನಾವು ಐಡೆಂಟಿಫೈ ಮಾಡ್ತೀವಿ. ಒಂದು ಕನ್ಕ್ಲೂಷನ್ ಪಾಸಿಬಿಲಿಟಿ ಅಂತ ಐಡೆಂಟಿಫೈ ಮಾಡಿದರೆ ಯಾಕೆ ನಾವು ಐಡೆಂಟಿಫೈ ಮಾಡಬೇಕು? ಯಾಕೆ ಈ ಥರ ಪಾಸಿಬಿಲಿಟಿಗೆ ಬೇರೆ, ನಾರ್ಮಲ್ಗಂತ ಬೇರೆ, ಯಾಕೆ ಈ ಥರ ನಾವು ಐಡೆಂಟಿಫೈ ಮಾಡಬೇಕಂದ್ರೆ, ನಾವು ಆನ್ಸರ್ ಮಾಡೋ ಟೈಮಲ್ಲಿ ನಾರ್ಮಲ್ ಕನ್ಕ್ಲೂಷನ್ಸ್ಗೆ ರೂಲ್ಸ್ ಬೇರೆ ಇರುತ್ತೆ,
ಪಾಸಿಬಿಲಿಟಿ ಕನ್ಕ್ಲೂಷನ್ಸ್ಗೆ ರೂಲ್ಸ್ ಬೇರೆ ಇರುತ್ತೆ. ಅದಕ್ಕೆ ನಾವು ಪಾಸಿಬಿಲಿಟಿ ಕನ್ಕ್ಲೂಷನ್ ಕೊಡಿದ್ರೆ ಆ ಪಾಸಿಬಿಲಿಟಿ ಕನ್ಕ್ಲೂಷನ್ನ ನಾರ್ಮಲ್ ರೂಲಲ್ಲಿ ಆನ್ಸರ್ ಮಾಡಬಾರ್ದು. ಏನು ಮಾಡಬೇಕು? ಆ ಪಾಸಿಬಿಲಿಟಿ ರೂಲಲ್ಲಿನೇ ಆನ್ಸರ್ ಮಾಡಬೇಕು. ನಾರ್ಮಲ್ ರೂಲಲ್ಲಿ ಆನ್ಸರ್ ಮಾಡಬಾರ್ದು. ಪಾಸಿಬಿಲಿಟಿ ರೂಲ್ಸ್ ಬೇರೆ ಇರುತ್ತೆ, ನಾರ್ಮಲ್ ರೂಲ್ಸ್ ಬೇರೆ ಇರುತ್ತೆ. ಈಗ ನಮಗೆ ನಾರ್ಮಲ್ ಕನ್ಕ್ಲೂಷನ್ ಅಂದರೆ ಆಲ್ ರಿಲೇಷನ್ ಇದ್ದರೆ ಯಾವ ಕನ್ಕ್ಲೂಷನ್ಸ್ ರೈಟ್ ಆಗುತ್ತೆ, ಸಮ್ ಅಂದರೆ ಯಾವ ರೈಟ್ ಆಗುತ್ತೆ, ನೋ ಅಂದರೆ ಯಾವ ರೈಟ್ ಆಗುತ್ತೆ, ವಿತೌಟ್ ರಿಲೇಷನ್ ಅಂದರೆ ಯಾವ ಕನ್ಕ್ಲೂಷನ್ಸ್ ರೈಟ್ ಆಗುತ್ತೆ ಅಂತ ನಾವು ಡಿಸ್ಕಸ್ ಮಾಡ್ಕೊಂಡಿದ್ವಿ ಪ್ರೀವಿಯಸ್ ವೀಡಿಯೋನಲ್ಲಿ. ಸೇಮ್ ಅದೇ ಥರ ನಾವು ಇಲ್ಲಿ ಆಲ್ ರಿಲೇಷನ್ ಇದ್ದರೆ ಯಾವ ಕನ್ಕ್ಲೂಷನ್ಸ್ ರೈಟ್ ಆಗುತ್ತೆ, ಸಮ್ ರಿಲೇಷನ್ ಇದ್ದರೆ ಯಾವ ಕನ್ಕ್ಲೂಷನ್ಸ್ ರೈಟ್ ಆಗುತ್ತೆ, ನೋ ರಿಲೇಷನ್ ಇದ್ದರೆ ಯಾವ ರೈಟ್ ಆಗುತ್ತೆ, ವಿತೌಟ್ ರಿಲೇಷನ್ ಇದ್ದರೆ ಯಾವ ಪಾಸಿಬಿಲಿಟಿ ಕನ್ಕ್ಲೂಷನ್ಸ್ ರೈಟ್ ಆಗುತ್ತೆ ಅಂತ ನಾನು ಎಲ್ಲ ನಿಮಗೆ ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತೀನಿ. ಮೊದಲು ನಾವು ಆಲ್ ರಿಲೇಷನ್ ಇದ್ದರೆ ಆಲ್ ಡಾಗ್ಸ್ ಆರ್ ಕ್ಯಾಟ್ಸ್ ಅಂತ ತಗೊಳ್ರಿ. ಆಲ್ ಡಾಗ್ಸ್ ಡೈರೆಕ್ಟಾಗಿ ನಾನು ಸ್ಟೇಟ್ಮೆಂಟ್ಸ್ ಬರ್ತಾ ಇಲ್ಲ, ಡೈರೆಕ್ಟಾಗಿ ಡಯಾಗ್ರಾಮ್ ಹಾಕ್ತಾ ಇದ್ದೀನಿ. ಡಯಾಗ್ರಾಮ್ ಅಂದ್ರೇ ಸ್ಟೇಟಿಂಗ್ ನಥಿಂಗ್ ಬಟ್ ಡಯಾಗ್ರಾಮ್. ಈ ಥರ ನಮಗೆ ಯಾರ ಮಧ್ಯದಲ್ಲಿ ಆಲ್ ರಿಲೇಷನ್ ಇದ್ದರೆ ಆ ಇಬ್ಬರ ಮಧ್ಯದಲ್ಲಿ ಅವರು ಯಾವ ಕನ್ಕ್ಲೂಷನ್ ಹೋದರೂ ಕೇಳ್ಬೋದು. ನಮಗೆ ನಾರ್ಮಲಲ್ಲಿ 4 ಟೈಪ್ಸ್ ಆಫ್ ಕನ್ಕ್ಲೂಷನ್ಸ್ ಇರುತ್ತೆ. ಸೇಮ್ ಅದೇ ಥರ ಪಾಸಿಬಿಲಿಟೀಸಲ್ಲಿ 4 ಟೈಪ್ಸ್ ಇರುತ್ತೆ. ಆಲ್, ಸಮ್ಮು, ನೋ, ಸಮ್ ನಾಟ್. ಆ 4 ಟೈಪ್ಸ್ನಲ್ಲಿ ಅವರು ಆಲ್ ಕೊಡ್ಬೋದು, ಇಲ್ಲ ಅಂದರೆ ಸಮ್ ಕೊಡ್ಬೋದು, ಇಲ್ಲ ಅಂದರೆ ನೋ ಕೊಡ್ಬೋದು, ಇಲ್ಲ ಅಂದರೆ ಸಮ್ ನಾಟ್ ಕೊಡ್ಬೋದು. ಈ 4 ಟೈಪ್ಸ್ನಲ್ಲಿ ಯಾವ ಕನ್ಕ್ಲೂಷನ್ ಕೊಡ್ತಾರಂತ ನಮ್ಗೆ ಗೊತ್ತಿಲ್ಲ, ಅದು ಅವರಿಷ್ಟ. ಕ್ವಶನ್ಗೆ ಬೇರೆ ಬೇರೆ ಕೊಡ್ತಾರೆ. ನಾವು ಎಲ್ಲ ಕಲ್ತ್ಕೋಬೇಕು, ಅರ್ಥ ಆಯ್ತಾ? ಅದಕ್ಕೆ ಅವರು ಆಲ್ ಕೊಡ್ಬೋದು, ಸಮ್ ಕೊಡ್ಬೋದು, ಸಮ್ ನಾಟ್ ಕೊಡ್ಬೋದು, ನೋ ಕೊಡ್ಬೋದು. ಯಾವ ಕನ್ಕ್ಲೂಷನ್ ಕೊಟ್ಟಿದ್ರು ನಾವು ನಾರ್ಮಲ್ ಏನು ಮಾಡಿದ್ವಿ, ನಮಗೆ ಆಲ್ ರಿಲೇಷನ್ ಇದ್ದರೆ ಅವ್ರು ಯಾವ ಕನ್ಕ್ಲೂಷನ್ ಕೇಳಿದ್ರು ನಾವು ಈ ಥರ ಆನ್ಸರ್ ಮಾಡಿದ್ವಿ. ಏನು ಮಾಡಿದ್ವಿ? ಟ್ರಾವೆಲಿಂಗ್ ಮಾಡಿ ಆ ಕನ್ಕ್ಲೂಷನ್ ರೈಟ್ ಆರ್ ರಾಂಗ್ ಅಂತ ಚೆಕ್ ಮಾಡಿದ್ವಿ. ಸೇಮ್ ಅದೇ ಥರ ಇಲ್ಲಿನೂ ನಿಮ್ಮ ಕನ್ಕ್ಲೂಷನ್ ರೈಟ್ ಆರ್ ರಾಂಗ್ ಅಂತ ನೀನು ಹೇಳಬೇಕಂದ್ರೆ ನೀವು ಮೊದಲು ಟ್ರಾವೆಲಿಂಗ್ ಮಾಡಿ ಆಮೇಲೆ ಹೇಳಬೇಕು. ನೀನು ಒಳಗೆಯಿಂದ ಹೊರಗೆ ಬಂದರೆ ಯಾವ ಪಾಸಿಬಿಲಿಟೀಸ್ ರೈಟ್ ಆಗುತ್ತಂದರೆ ನಾರ್ಮಲಲ್ಲಿ ಅಂದರೆ ನಮಗೆ ಆಲು ಸಮ್ ಅಂತ ಗೊತ್ತು. ಪಾಸಿಬಿಲಿಟೀಸಲ್ಲಿ ಯಾವ ರೈಟ್ ಆಗುತ್ತೆ ಅಂದರೆ ಒಂದು ಕನ್ಕ್ಲೂಷನು ರೈಟ್ ಆಗಲ್ಲ. ನೀನು ಆಲ್ ರಿಲೇಷನ್ ಇರೋ ಟೈಮಲ್ಲಿ ಒಳಗೆಯಿಂದ ಹೊರಗೆ ಬಂದರೆ ರೈಟ್ ಪಾಸಿಬಿಲಿಟೀಸ್ ಏನಂದರೆ ನಮ್ಮ ಈ 4 ಟೈಪ್ಸ್ನಲ್ಲಿ ಯಾವ ಕನ್ಕ್ಲೂಷನು ರೈಟ್ ಆಗಲ್ಲ. ಅದೇ ನಮ್ಮ ಟ್ರಾವೆಲಿಂಗ್ನಲ್ಲಿ ನಾವು ಹೊರಗೆಯಿಂದ ಒಳಗೆ ಹೋಗಿದರೆ ರೈಟ್ ಪಾಸಿಬಿಲಿಟಿ ಕನ್ಕ್ಲೂಷನ್ಸ್ ಏನಂದರೆ ಆಲ್ ಪಾಸಿಬಿಲಿಟಿ ರೈಟ್ ಆಗುತ್ತೆ, ಸಮ್ ನಾಟ್ ಪಾಸಿಬಿಲಿಟಿ ರೈಟ್ ಆಗುತ್ತೆ. ಅರ್ಥ ಆಯ್ತಾ? ಹೊರಗೆಯಿಂದ ಒಳಗೆ ಹೋಗಿದರೆ ಆಲ್ ಪಾಸಿಬಿಲಿಟಿ ರೈಟ್ ಆಗುತ್ತೆ, ಸಮ್ ನಾಟ್ ಪಾಸಿಬಿಲಿಟಿ ರೈಟ್ ಆಗುತ್ತೆ. ನೆನ್ಪಿಟ್ಕೊಳ್ರಿ, ಒಳಗೆಯಿಂದ ಹೊರಗೆ ಬಂದರೆ ಯಾವ ಕನ್ಕ್ಲೂಷನು ರೈಟ್ ಆಗಲ್ಲ. ಪಾಸಿಬಿಲಿಟೀಸ್ನಲ್ಲಿ ನಾರ್ಮಲಲ್ಲಿ ರೈಟ್ ಆಗುತ್ತೆ. ಅದಕ್ಕೆ ನಾನು ಹೇಳಿದೆ ನಾರ್ಮಲ್ ರೂಲ್ಸ್ ಬೇರೆ, ಪಾಸಿಬಿಲಿಟಿ ರೂಲ್ಸ್ ಬೇರೆ. ಅದಕ್ಕೆ ನಾವು ಎಲ್ಲ ರೂಲ್ಸು ತಿಳ್ಕೊಬೇಕು. ರೂಲ್ಸ್ ನಾವು ತಿಳ್ಕೊಂಡಿದ್ರೇ ನಾವು ಕ್ವಶನ್ಸ್ ಆನ್ಸರ್ ಮಾಡೋಕ್ಕೆ ಈಸಿ ಆಗುತ್ತೆ. ಅರ್ಥ ಆಯ್ತಾ? ನಾನು ಒಂದು ಕ್ವಶನ್ ತೊಗೊಂಡಿದ್ದು ಆ ಕ್ವಶನ್ಗೆ ಆನ್ಸರ್ ಹೇಳ್ತಾ ಇಲ್ಲ. ಎಲ್ಲ ಕ್ವಶನ್ಸ್ ಆನ್ಸರ್ ಮಾಡಬೇಕಂದ್ರೆ ನಮಗೆ ಯಾವ ರೂಲ್ಸ್ ಬೇಕಂತ ಆ ರೂಲ್ಸ್ ಎಲ್ಲ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಈಗ ನಮ್ಗೆ ಆಲ್ ರಿಲೇಷನ್ ಇದ್ದರೆ ಯಾವ ಪಾಸಿಬಿಲಿಟಿ ಕನ್ಕ್ಲೂಷನ್ಸ್ ರೈಟ್ ಆಗುತ್ತಂತ ಈಗ ನಮಗೆ ಗೊತ್ತು. ಅರ್ಥ ಆಯ್ತಾ? ಟ್ರಾವೆಲಿಂಗ್ ಮಾಡಬೇಕಂತ ಹೇಳ್ತಾ ಇದ್ರಲ್ವಾ, ಟ್ರಾವೆಲಿಂಗ್ ಹೇಗೆ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಒಂದು ಡೌಟ್ ಇರ್ಬೋದು. ನಾನು ನಿನಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪ್ರೀವಿಯಸ್ ವಿಡಿಯೋನಲ್ಲಿ. ಟ್ರಾವೆಲಿಂಗ್ ಅಂದರೆ ನೆನ್ಪಿಟ್ಕೊಳ್ರಿ, ಯಾವಾಗಲೂ ಟ್ರಾವೆಲಿಂಗ್ ಅನ್ನೋ ವರ್ಡ್ ಬಂದರೆ ಕನ್ಕ್ಲೂಷನಲ್ಲಿ ಇರೋ ಫಸ್ಟ್ ವರ್ಡಿಂದ ಸೆಕೆಂಡ್ ವರ್ಡ್ವರೆಗೆ ನಮ್ಮ ಟ್ರಾವೆಲಿಂಗ್ ಇರುತ್ತೆ. ಟ್ರಾವೆಲಿಂಗ್ ಫಸ್ಟ್ ವರ್ಡಿಂದ ಕನ್ಕ್ಲೂಷನಲ್ಲಿ ಫಸ್ಟ್ ವರ್ಡಿಂದ ಸೆಕೆಂಡ್ ವರ್ಡ್ವರೆಗೆ ನಮ್ಗೆ ಟ್ರಾವೆಲಿಂಗ್ ಇರುತ್ತೆ. ಆ ಥರ ನಾವು ಟ್ರಾವೆಲಿಂಗ್ ಮಾಡ್ತೀವಿ. ಇದು ಯಾವಾಗಲೂ ಟ್ರಾವೆಲಿಂಗ್ ಬಂದರೆ ಇದೇ ಥರ ನಾವು ಟ್ರಾವೆಲಿಂಗ್ ಮಾಡೋದು. ನಿಮ್ಗೆ ಆಲ್ರೆಡಿ ಟ್ರಾವೆಲಿಂಗ್ ಬಗ್ಗೆ ಗೊತ್ತು, ಅದಕ್ಕೆ ನಾನು ಮತ್ತೆ ಡಿಸ್ಕಸ್ ಮಾಡ್ತಾ ಇಲ್ಲ. ನಾನು ಎಲ್ಲ ಹೇಳಿದರೆ ಪ್ರೀವಿಯಸ್ ವೀಡಿಯೋನಲ್ಲಿ. ನಾವೀಗ ಸಮ್ ರಿಲೇಷನ್ ಬಗ್ಗೆ ತಿಳ್ಕೊಟ್ವಿ. ನೋಡಿ, ಸಮ್ ರಿಲೇಷನ್ ಇದ್ದರೆ ಯಾವ ಪಾಸಿಬಿಲಿಟಿ ಕನ್ಕ್ಲೂಷನ್ಸ್ ರೈಟ್ ಆಗುತ್ತೆ ನೋಡಿ. ಸಮ್ ಡಾಗ್ಸ್ ಕ್ಯಾಟ್ಸ್ ಅಂತ ತಗೊಳ್ರಿ. ಸಮ್ ಡಾಗ್ಸ್ ಕ್ಯಾಟ್ಸ್ ಅಂತ ತಗೊಂಡಿದ್ರೆ ನೋಡಿ, ಡಾಗು ಕ್ಯಾಟ್ ಇಬ್ಬರ ಮಧ್ಯದಲ್ಲಿ ಸಮ್ ರಿಲೇಷನ್ ಇದೆ. ಇವತ್ತು ಅವರು ಅವರು ಕನ್ಕ್ಲೂಷನ್ ಕೇಳ್ಬೋದು, ಆಲು, ಸಮ್ಮು, ನೋ, ಸಮ್ ನಾಟ್ ಪಾಸಿಬಿಲಿಟೀಸ್. ನಾರ್ಮಲ್ ರಿಲೇಷನಲ್ಲಿ ಸಮ್ ರಿಲೇಷನ್ ಇದ್ದರೆ ನಾವು ಏನು ಟ್ರಾವೆಲಿಂಗ್ ಮಾಡಿದ್ದೀವಾ? ಇಲ್ಲ. ನಾರ್ಮಲ್ ರಿಲೇಷನ್ ಇದ್ದರೆ ಸಮ್ ರಿಲೇಷನ್ ಇದ್ದರೆ ಟ್ರಾವೆಲಿಂಗ್ ಮಾಡೋ
ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಆನ್ಸರ್ ಹೇಳ್ಬೋದು. ಅದು ನಾರ್ಮಲ್ ಆಗ್ಬೋದು, ಇಲ್ಲ ಅಂದರೆ ಪಾಸಿಬಿಲಿಟೀಸ್ನಲ್ಲಿನೂ ನಾವು ಸಮ್ ರಿಲೇಷನ್ ಇದ್ದರೆ ಯಾವ ಟ್ರಾವೆಲಿಂಗ್ ಮಾಡಲ್ಲ, ನಾವು ಡೈರೆಕ್ಟಾಗಿ ಆನ್ಸರ್ ಹೇಳ್ತೇವೆ. ಯಾವ ಇಬ್ಬರ ಮಧ್ಯದಲ್ಲಿ ಸಮ್ ರಿಲೇಷನ್ ಬಂದರೆ ಆವತ್ತು ನಮಗೆ 4 ಪಾಸಿಬಿಲಿಟಿ ಕನ್ಕ್ಲೂಷನ್ ಇರುತ್ತೆ. ಆ 4ನಲ್ಲಿ ರೈಟ್ ಪಾಸಿಬಿಲಿಟಿ ಕನ್ಕ್ಲೂಷನ್ ಏನಂದರೆ ಆಲ್ ಪಾಸಿಬಿಲಿಟಿ ರೈಟ್ ಆಗುತ್ತೆ, ಸಮ್ ನಾಟ್ ಪಾಸಿಬಿಲಿಟಿ ರೈಟ್ ಆಗುತ್ತೆ. ಆಲ್ ರೈಟ್ ಆಗುತ್ತೆ, ಸಮ್ ನಾಟ್ ರೈಟ್ ಆಗುತ್ತೆ. ಇದೇನು ಸರ್ ಸೇಮ್ ಒಂದೇ ಥರ ಇದೆ. ಆಲ್ ರಿಲೇಷನ್ ಇರೋ ಟೈಮಲ್ಲಿ ಯಾವ ಕನ್ಕ್ಲೂಷನ್ಸ್ ರೈಟ್ ಆಗುತ್ತೋ ಸಮ್ ರಿಲೇಷನ್ ಇರೋ ಟೈಮಲ್ಲಿ ಅದೇ ಕನ್ಕ್ಲೂಷನ್ಸ್ ರೈಟ್ ಆಗುತ್ತಲ್ವಾ? ಸೇಮ್ ಇರ್ಬೋದು, ಬಟ್ ಎ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಅದೇನೆಂದರೆ ಇಲ್ಲಿ ನಾವು ಟ್ರಾವೆಲಿಂಗ್ ಮಾಡಲ್ಲ, ಅಲ್ಲಿ ಟ್ರಾವೆಲಿಂಗ್ ಮಾಡ್ತೀವಿ. ಇಲ್ಲಿ ನೋಡಿ, ಈ ಆಲ್ ಪಾಸಿಬಿಲಿಟಿ ಡಾಗಿಂದ ಕ್ಯಾಟ್ವರೆಗೆ ಕೇಳ್ಬೋದು, ಕ್ಯಾಟಿಂದ ಡಾಗ್ವರೆಗೆ ಕೇಳ್ಬೋದು. ಓಕೆ, ಕ್ಯಾಟ್ ಸೈಡಿಂದ ಡಾಗ್ ಸೈಡ್ ಕೇಳ್ಬೋದು, ಕ್ಯಾಟ್ ಸೈಡಿಂದ ಡಾಗ್. ಸಮ್ ನಾಟ್ ಅದೇ ಥರ, ಡಾಗ್ ಟು ಕ್ಯಾಟ್, ಕ್ಯಾಟ್ ಟು ಡಾಗ್. ಯಾವ ಸೈಡಿಂದ ಯಾವ ಸೈಡ್ಗೆ ಹೋಗ್ತಾ ಇದ್ದಾರೆ ನಮಗೆ ಬೇಡ, ಯಾವ ಸೈಡಿಗೆ ಹೋಗ್ರಿ ಎಲ್ಲ ರೈಟ್ ಆಗುತ್ತೆ, ಅದೇ ಸೇಮ್ ರೈಟ್ ಆಗುತ್ತೆ ಅದನ್ನ ಆಲ್ ರಿಲೇಷನ್ ಇರೋ ಟೈಮಲ್ಲಿ. ಬಟ್ ನಮಗೆ ಒಂದು ರೂಲ್ ಇದೆ, ಇದೇ ಆಲು ಸಮ್ ನಾಟ್ ಪಾಸಿಬಿಲಿಟಿ. ನೀವು ಒಳಗೆ ಅಂದರೆ ಹೊರಗೆ ಬಂದರೆ ರೈಟ್ ಆಗುತ್ತಾ? ಆಗಲ್ಲ, ಖಂಡಿತ ಹೊರಗೆ ಅಂದರೆ ಒಳಗೇನೆ ಹೋಗಬೇಕು, ಒಳಗೇನೆ ಹೋಗಬೇಕು, ಆವಾಗಲೂ ಮಾತ್ರ ಆಲು ಸಮ್ ನಾಟ್ ರೈಟು. ಇಲ್ಲಿ ಕಂಡೀಷನ್ ಇದೆ, ಹೊರಗೆಯಿಂದ ಒಳಗೆ ಹೋಗಿದ್ರೆ ಮಾತ್ರನೇ 2 ರೈಟು. ಇಲ್ಲ, ಆ ಥರ ಕಂಡೀಷನ್ ಏನೂ ಇಲ್ಲ. ನೀವು ಸೇಮ್ ಅಂತ ನೋಡಬಾರ್ದು, ಕಂಡೀಷನ್ ಇದೆಯಾ ಅಂತ ನೋಡಬೇಕು. ಆ ಕಂಡೀಷನ್ ಚೆಕ್ ಮಾಡಿ ನಾವು ಆನ್ಸರ್ ಮಾಡಬೇಕು. ಇಲ್ಲಿ ಸೇಮ್ ಆಗ್ಬೋದು ರೈಟ್ ಕನ್ಕ್ಲೂಷನ್ಸಾ, ಇಲ್ಲಿ ಕಂಡೀಷನ್ ಇದೆ, ಇಲ್ಲಿ ಏನು ಕಂಡೀಷನ್ ಇಲ್ಲ, ಡೈರೆಕ್ಟಾಗಿ ಹೇಳ್ತೀವಿ. ಇಲ್ಲಿ ಟ್ರಾವೆಲಿಂಗ್ ಮಾಡಿ ಹೇಳ್ತೀವಿ, ಒಳಗೆಯಿಂದ ಹೊರಗೆ ಬಂದರೆ ರೈಟ್ ಆಗಲ್ಲ, ಸೇಮ್ ಆಲು ಸಮ್ ನಾಟ್ ರೈಟ್ ಆಗಲ್ಲ. ಇಲ್ಲ, ಆ ಥರ ಏನಿಲ್ಲ, ಅದು ನೆನ್ಪಿಟ್ಕೋಬೇಕು. ಆ ಡಿಫ್ರೆನ್ಸ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ನೋಡಿ, ನೋ ರಿಲೇಷನ್ ಇದ್ದರೆ ಯಾವ ಪಾಸಿಬಿಲಿಟಿ ಕನ್ಕ್ಲೂಷನ್ಸ್ ರೈಟ್ ಆಗುತ್ತೆ ಅಂತ ನಾವು ಓಕೆನಾ ಹೇಳ್ತೀನಿ. ನೋಡಿ, ನೋ ಡಾಗ್ ಈಸ್ ಕ್ಯಾಟ್. ಡೈರೆಕ್ಟಾಗಿ ಸ್ಟೇಟ್ಮೆಂಟ್ ತೊಗೊಂಡು ಡಯಾಗ್ರಾಮ್ ಹಾಕ್ತೀನಿ. ಓಕೆ, ಸ್ಟೇಟ್ಮೆಂಟು ನಾವು ಡಯಾಗ್ರಾಮ್ ಹಾಕ್ತೀವಲ್ಲ, ಅದಕ್ಕೆ ನಾನು ಡೈರೆಕ್ಟಾಗಿ ಡಯಾಗ್ರಾಮ್ ಹಾಕಿದೆ. ನೋ ರಿಲೇಷನ್ ಇದ್ದರೆ ಅವ್ರು ಎಷ್ಟು ಕನ್ಕ್ಲೂಷನ್ ಕೇಳ್ತಾರೆ? ಯಾವ ರಿಲೇಷನ್ ಇದ್ದರೂ ಅವರಿಗೆ ಚಾನ್ಸಸ್ 4 ಇರುತ್ತೆ. ಅದು ಆಲ್ ಆಗ್ಬೋದು, ಸಮ್ ಆಗ್ಬೋದು, ನೋ ಸಮ್ ನಾಟ್. ಆಲ್ ಕನ್ಕ್ಲೂಷನ್ ಕೇಳ್ಬೋದು, ಸಮ್ ಕನ್ಕ್ಲೂಷನ್ ಕೇಳ್ಬೋದು, ನೋ ಕನ್ಕ್ಲೂಷನ್ ಸಮ್ ನಾಟ್ ಕೇಳ್ಬೋದು. ಈ 4ನಲ್ಲಿ ನೋ ರಿಲೇಷನ್ ಇದ್ದರೆ ಯಾವ ಕನ್ಕ್ಲೂಷನ್ಸ್ ರೈಟ್ ಆಗುತ್ತೆ? ನೋಡಿ, ನಾರ್ಮಲ್ ಆಗಿ ನಾವು ನೋ ರಿಲೇಷನ್ ಇದ್ದರೆ ನಮ್ಗೆ ರೈಟ್ ಆಗೋ ಕನ್ಕ್ಲೂಷನ್ ನಾರ್ಮಲಲ್ಲಿ ಯಾವ ಕನ್ಕ್ಲೂಷನ್ಸ್ ರೈಟ್ ಆಗುತ್ತೆ? ನೋ ರೈಟ್ ಆಗುತ್ತೆ, ಸಮ್ ನಾಟ್ ರೈಟ್ ಆಗುತ್ತೆ. ನಾರ್ಮಲ್ ಪಾಸಿಬಿಲಿಟಿ ಅಲ್ಲ. ಈಗ ಪಾಸಿಬಿಲಿಟೀಸ್ನಲ್ಲಿ ನೋ ರಿಲೇಷನ್ ಇದ್ದರೆ ಯಾವ ಕನ್ಕ್ಲೂಷನ್ಸ್ ರೈಟ್ ಆಗುತ್ತೆ? ಯಾವ ರೈಟ್ ಆಗುತ್ತೆ ಅಂದರೆ ನೋಡಿ, ಯಾವ ಕನ್ಕ್ಲೂಷನು ರೈಟ್ ಆಗಲ್ಲ, ಎಲ್ಲ ರಾಂಗ್ ಆಗುತ್ತೆ. ನೋ ರಿಲೇಷನ್ ಇದ್ದರೆ ನಮ್ಮ ಕ್ವಶ್ನಲ್ಲಿ ಯಾರ ಮಧ್ಯದಲ್ಲಿ ನೋ ರಿಲೇಷನ್ ಇರುತ್ತೋ ಅವರ ಮಧ್ಯದಲ್ಲಿ ಪಾಸಿಬಿಲಿಟಿನಲ್ಲಿ ಯಾವ ಕನ್ಕ್ಲೂಷನು ರೈಟ್ ಆಗಲ್ಲ, ಎಲ್ಲ ಪಾಸಿಬಿಲಿಟಿ ಕನ್ಕ್ಲೂಷನ್ಸ್ ರಾಂಗ್ ಆಗುತ್ತೆ. ಆಲ್ ಆಗ್ಬೋದು, ಸಮ್ ಆಗ್ಬೋದು, ನೋ ಆಗ್ಬೋದು, ಸಮ್ ನಾಟ್ ಆಗ್ಬೋದು. ಯಾವ ಕನ್ಕ್ಲೂಷನ್ ನೋಡಿದ್ರು ಎಲ್ಲ ರಾಂಗ್ ಆಗುತ್ತೆ. ನೋಡಿ, ಎಲ್ಲ ರಾಂಗ್ ಆಗುತ್ತೆ, ನೆನ್ಪಿಟ್ಕೋಬೇಕು. ಈಗ ವಿತೌಟ್ ರಿಲೇಷನ್, ಆಲ್ ರಿಲೇಷನು ನಮಗೆ ಡೈರೆಕ್ಟಾಗಿ ಸ್ಟೇಟ್ಮೆಂಟಿಂದ ಬರುತ್ತೆ. ಸಮ್ ರಿಲೇಷನು ನಮಗೆ ಡೈರೆಕ್ಟಾಗಿ ಸ್ಟೇಟ್ಮೆಂಟಿಂದ ಬರುತ್ತೆ. ನೋ ರಿಲೇಷನು ನಮಗೆ ಡೈರೆಕ್ಟಾಗಿ ಸ್ಟೇಟ್ಮೆಂಟಿಂದ ಬರುತ್ತೆ. ಈ ವಿತೌಟ್ ರಿಲೇಷನ್ ಅಂದರೆ ನಮಗೆ ಕೊಡೋ ಸ್ಟೇಟ್ಮೆಂಟ್ಸ್ಗೆ ನಾವು ಡಯಾಗ್ರಾಮ್ ಹಾಕಿದರೆ ಆ ಡಯಾಗ್ರಾಮಲ್ಲಿ ಆಟೋಮೆಟಿಕಲಿ ಫಾರ್ಮ್ ಆಗುತ್ತೆ. ಆವಾಗ ಯಾವಾಗಲೂ ಫಾರ್ಮ್ ಆಗಲ್ಲ. ನಮಗೆ ಕೊಡೋ ಸ್ಟೇಟ್ಮೆಂಟ್ಸ್ಗೆ ನಾವು ಡಯಾಗ್ರಾಮ್ ಹಾಕಿದರೆ ಆವಾಗ ನಮ್ಗೆ ಗೊತ್ತಾಗುತ್ತೆ ಈ ಇಬ್ಬರ ಮಧ್ಯದಲ್ಲಿ ವಿತೌಟ್ ರಿಲೇಷನ್ ಇರುತ್ತಂತ. ನಾನು ಒಂದು ವಿಷಯ ಹೇಳ್ತೀನಿ ನೋಡಿ. ಇಲ್ಲಿ ಆಲ್ ಡಾಗ್ಸ್ ಕ್ಯಾಟ್ಸ್, ಸಮ್ ಕ್ಯಾಟ್ಸ್ ರ್ಯಾಟ್ಸ್. ಆಲ್ ಡಾಗ್ಸ್ ಕ್ಯಾಟ್ಸ್, ಸಮ್ ಕ್ಯಾಟ್ಸ್ ರ್ಯಾಟ್ಸ್, ಸಮ್ ಡಾಗ್ಸ್ ರ್ಯಾಟ್ಸ್. ಇಲ್ಲಿ ನೋಡಿದರೆ ಯಾವಿಬ್ಬರ ಮಧ್ಯದಲ್ಲಿ ನೋಡಿದರೆ ಒಂದು ರಿಲೇಷನ್ ಇದೆ. ಇಬ್ಬರ ಮಧ್ಯದಲ್ಲಿ ಆಲ್ ಇದೆ, ಕ್ಯಾಟು ರ್ಯಾಟಿಗೆ ಸಮ್ ಇದೆ, ಡಾಗು ರ್ಯಾಟಿಗೆ ಸಮ್ ಇದೆ, ಎಲ್ಲರ ಮಧ್ಯದಲ್ಲಿ ರಿಲೇಷನ್ ಇದೆ. ಇಲ್ಲಿ ನೋಡಿದರೆ ಡಾಗು ಕ್ಯಾಟಿಗೆ ಆಲ್ ಇದೆ, ಕ್ಯಾಟಿಗೆ ರ್ಯಾಟಿಗೆ ಸಮ್ ಇದೆ, ಡಾಗ್ಗೆ ರ್ಯಾಟಿಗೆ ವಿತೌಟ್ ರಿಲೇಷನ್ ಇದೆ. ಆ ಥರ ಆವಾಗ ಮಾತ್ರನೇ ನಮ್ಗೆ ವಿತೌಟ್ ರಿಲೇಷನ್ ಫಾರ್ಮ್ ಆಗೋದು, ಯಾವಾಗಲೂ ಫಾರ್ಮ್ ಆಗಲ್ಲ. ಅರ್ಥ ಆಯ್ತಾ? ಅದು ಡಿಪೆಂಡ್ಸ್ ಅಪಾನ್ ಸ್ಟೇಟ್ಮೆಂಟ್ ಮೇಲೆ ಇರುತ್ತೆ, ಅದು ನಮ್ಮ ಕೈಯಲ್ಲಿ ಇರಲ್ಲ. ಅದು ಸ್ಟೇಟ್ಮೆಂಟ್ ನೋಡಿ ಆ ಸ್ಟೇಟ್ಮೆಂಟ್ಗೆ ಡಯಾಗ್ರಾಮ್ ಹಾಕಿದರೆ ನಮ್ಗೆ ಗೊತ್ತಾಗುತ್ತೆ ಹೇಗೆ ಈಗ ಇಬ್ಬರ ಮಧ್ಯದಲ್ಲಿ ವಿತೌಟ್ ರಿಲೇಷನ್ ಇದೆ. ಆ ಥರ ವಿತೌಟ್ ರಿಲೇಷನ್ ಇದ್ರೂ ಅವ್ರ ಕನ್ಕ್ಲೂಷನ್ ಕೇಳ್ತಾರಲ್ವಾ, ಇದೇ ಥರ ಅಲ್ಲ, ಈ ಥರನೂ ಬರ್ಬೋದಲ್ವಾ. ಡಾಗು ಕ್ಯಾಟು ರ್ಯಾಟ್, ಈ ಇಬ್ಬರ ಮಧ್ಯದಲ್ಲಿ ನೋಡಿದರೆ ವಿತೌಟ್ ರಿಲೇಷನ್ ಇದೆ, ಈ ಇಬ್ಬರ ಮಧ್ಯದಲ್ಲಿ ನೋಡಿದರೆ ವಿತೌಟ್ ರಿಲೇಷನ್ ಇದ್ದರೆ, ಆ ಥರ ವಿತೌಟ್ ರಿಲೇಷನ್ ಇದ್ರೂ ಅವ್ರ ಕನ್ಕ್ಲೂಷನ್ ಕೇಳ್ತಾರೆ.
ಆಲ್ ಕನ್ಕ್ಲೂಷನ್ ಕೇಳ್ಬೋದು, ಸಮ್ ಕನ್ಕ್ಲೂಷನ್ ಕೇಳ್ಬೋದು, ನೋ ಕನ್ಕ್ಲೂಷನ್ ಕೇಳ್ಬೋದು, ಸಮ್ ನಾಟ್ ಕನ್ಕ್ಲೂಷನ್ ಕೇಳ್ಬೋದು. ಈ ಥರ ನಮಗೆ 4 ಕನ್ಕ್ಲೂಷನ್ಸ್ ಅವರು ಕೇಳ್ಬೋದು. ಆಲ್ ಕೇಳ್ಬೋದು, ಸಮ್ ಕೇಳ್ಬೋದು, ನೋ ಕೇಳ್ಬೋದು, ಸಮ್ ನಾಟ್ ಕೇಳ್ಬೋದು. ಈ 4 ಕನ್ಕ್ಲೂಷನ್ಸ್ನಲ್ಲಿ ಯಾವ ಕನ್ಕ್ಲೂಷನ್ಸ್ ರೈಟ್ ಆಗುತ್ತೆ ವಿತೌಟ್ ರಿಲೇಷನ್ ಇದ್ದರೆ ನಮಗೆ ಗೊತ್ತು. ನಾರ್ಮಲ್ ಅಂದರೆ ಏನು ಮಾಡ್ತೀವಿ ಅಂತ ಎಲ್ಲ ಗೊತ್ತು. ಅದು ಪಾಸಿಬಲ್ ಡೇಸಲ್ಲಿ ಏನು ಅಂತ ಹೇಳ್ತೀವಿ ಅಂದರೆ ವಿತೌಟ್ ರಿಲೇಷನ್ ಇದ್ದರೆ ಆ ಬರುವುದಲ್ಲಿ ಯಾವ ಕನ್ಕ್ಲೂಷನ್ ಕೇಳಿದ್ರು ಎಲ್ಲ ರೈಟ್, ಆಲ್ ರೈಟು, ಸಮ್ ರೈಟು, ನೋ ರೈಟು, ಸಮ್ ನಾಟ್ ರೈಟ್, ಎಲ್ಲ ಕನ್ಕ್ಲೂಷನ್ಸ್ ರೈಟ್ ಆಗುತ್ತೆ. ವಿತೌಟ್ ರಿಲೇಷನ್ ಇದ್ದರೆ ಆ ಇಬ್ಬರ ಮಧ್ಯದಲ್ಲಿ ಅವರು ಯಾವ ಕನ್ಕ್ಲೂಷನ್ ಕೇಳಿದ್ರು ಎಲ್ಲ ರೈಟ್ ಆಗುತ್ತೆ, ಒಂದೂ ರಾಂಗ್ ಆಗಲ್ಲ. ಓಕೆನಾ? ದಾಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಆ್ಯಂಡ್ ಬಾಯ್.